ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕರ್ನಾಟಕದ ಕೇಂದ್ರ ಬಿಂದುವಾಗಿದೆ. ಮುಖ್ಯಮಂತ್ರಿಯವರಿಗೆ ಒಂದು ರೀತಿಯ ಪ್ರತಿಷ್ಠೆಯ ಪ್ರಶ್ನೆ ಆದರೆ ಪ್ರತಾಪ್ ಸಿಂಹ ಅವರಿಗೆ ಮೂರನೇ ಅವಕಾಶಕ್ಕೆ ಕಾಯುತ್ತಿರುವಂತಹ ಕ್ಷೇತ್ರ. ಆ ಕಾರಣದಿಂದ ಇಡೀ ಕರ್ನಾಟಕದ ಕೇಂದ್ರ ಬಿಂದು ಇದಾಗಿದ್ದು ಇಡೀ ದೇಶದ ಕಣ್ಣು ಈ ಕ್ಷೇತ್ರದ ಮೇಲೆ ಇದೆ. ಇದರಲ್ಲಿ ಮುಖ್ಯವಾಗಿ ಕೇಳಿ ಬರ್ತಿರುವಂತಹ ಎರಡು ಹೆಸರುಗಳು ಏನಂದರೆ, ಈಗ ಹಾಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಹಾಗೂ ಕಾಂಗ್ರೆಸ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ನಿಲ್ತಾರೆ ಎನ್ನುವಂಥದ್ದು. ಇದನ್ನು ಬಿಟ್ಟು ಹೊರಗಡೆಯ ಲೆಕ್ಕಾಚಾರವನ್ನು ನಾವು ನೋಡೋಕ್ಕೋದ್ರೆ ಬೇರೆ ಬೇರೆಯ ಪ್ರಶ್ನೆಗಳೇ ಹುಟ್ಟಿಕೊಳ್ತವೆ, ಬೇರೆ ಬೇರೆ ಕುತೂಹಲಕಾರಿ ಅಂಶಗಳೇ ನಮ್ಮ ಮುಂದೆ ತೆರೆದುಕೊಳ್ತವೆ. ಹಾಗಾದರೆ BJPಯಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಕಾಂಗ್ರೆಸ್ನಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಯಾವ ಪಕ್ಷಕ್ಕೆ ಎಷ್ಟು ಬೆಂಬಲ ಇದೆ, ಅದೆಲ್ಲವನ್ನು ನಾವು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೇವೆ. ಇನ್ನು ಸ್ನೇಹಿತರೆ, ಈ ಪ್ರತಾಪ್ ಸಿಂಹ ಏನಿದ್ದಾರೆ ಈಗಾಗಲೇ ಸಂಸದರಾಗಿದ್ದರೂ ಕೂಡ ಇವರಿಗೆ ಟಿಕೆಟ್ ಕನ್ಫರ್ಮ್ ಅನ್ನುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಯಾಕಂದರೆ ಇಲ್ಲಿಯವರೆಗೂ ಪ್ರತಾಪ್ ಸಿಂಹರವರಿಗೆ ಈ ಟಿಕೆಟ್ ಸಿಗುತ್ತೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ರು ಕೂಡ ಇತ್ತೀಚೆಗೆ ಅಂದರೆ ಸಂಸತ್ ಮೇಲೆ ದಾಳಿ ನಡೀತಲ್ಲ, ಅಲ್ಲಿ ಒಂದು ರೀತಿ ಇವರ ಏನೋ ಇಮೇಜ್ ಇದೆ ಅದಕ್ಕೆ ಒಂಚೂರು ಡ್ಯಾಮೇಜ್ ಆಯಿತು. ಅಂದರೆ ಇವರೇ ಸಂಸತ್ತಿನ ಇದು ಏನು ಪಾಸ್ಗಳಿರುತ್ತೆ ಅದನ್ನು ಇವರಿಂದನೇ ಪಡ್ಕೊಂಡಿದ್ದಾರೆ ಅಂದ ಮೇಲೆ ಚೂರು ಅಂದರೆ ಇವರಿಗೆ ಟಿಕೆಟ್ ಸಿಗಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇವರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಯಾರೆಲ್ಲ ಆಕಾಂಕ್ಷಿಗಳು ಇದ್ದಾರೆ ಅಂತ ನೋಡೋಕ್ಕೋದ್ರೆ ಮೊದಲಿಗೆ ಹೆಚ್ಚು ಚರ್ಚೆ ಆಗಿದ್ದ ವಿಚಾರ ಏನಪ್ಪ ಅಂದರೆ ಅದುವೇ ಯದುವೀರ್ ಒಡೆಯರ್. ಹೌದು ಸ್ನೇಹಿತರೆ, BJP ವಲಯದಲ್ಲಿ ಇದೊಂದು ಹೆಸರು ಹೆಚ್ಚು ಸದ್ದನ್ನು ಮಾಡ್ತಾ ಇದೆ. ಯದುವೀರ್ ಒಡೆಯರ್ ಏನಿದ್ದಾರೆ ಅವರು BJPಯನ್ನು ಸೇರಿ ಸ್ಪರ್ಧಿಸ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬಂದಿವೆ. ಆದರೆ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇದಷ್ಟೇ ಅಲ್ಲದೆ ಮಾಜಿ MLA ಆದಂತಹ ಸಾರಾ ಮಹೇಶ್ ಏನು JDSನಲ್ಲಿ ಇದ್ರಲ್ಲ, ಅವ್ರ ಹೆಸರು ಸಾರಾ ಮಹೇಶ್ ಇರಬಹುದು, ಜಿಲ್ಲಾಧ್ಯಕ್ಷರಾದಂತಹ ಮಂಜುನಾಥ್ ಇರಬಹುದು, ಕಾವೇರಿ ಆಸ್ಪತ್ರೆಯ ಚಂದ್ರಶೇಖರ್ ಕೂಡ ಈ ಕಣದಲ್ಲಿ ಇದ್ದಾರೆ. ಇನ್ನು BJP ಮತ್ತು JDS ದೋಸ್ತಿ ಆಗಿರುವಂತಹ ಕಾರಣಕ್ಕೆ ಪ್ರತಾಪ್ ಸಿಂಹ ಕೂಡ ಕುಮಾರಸ್ವಾಮಿಯವರ ಬಳಿ ಹೋಗಿದ್ರು ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ, ಕಾಂಗ್ರೆಸ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಕೊಡಬೇಕು, ಯಾಕಂದರೆ CM ಅವರ ಮಗ ಆಗಿದ್ದಾರೆ. ಸೊ ಆ ಕಾರಣದಿಂದ CM ಇವರನ್ನು ಗೆಲ್ಲಿಸ್ಕೊಂಡು ಬರ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ಇವರನ್ನು ಬಿಟ್ಟರೆ ಇನ್ನು ಯಾವ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ ಅಂದರೆ, ಸುಶಾಂತ್ ಗೌಡರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದು ಇವರ ಹೆಸರು ಇತ್ತೀಚೆಗೆ ಸದ್ದು ಮಾಡ್ತಾ ಇದೆ. ಇನ್ನು ಹಳ್ಳಿ ಅಕ್ಕಿ ಎಂದೇ ಕರೆಸಿಕೊಳ್ಳುವಂತಹ H. ವಿಶ್ವನಾಥ್ ಹೆಸರು ಕೂಡ ಕೇಳಿಬಂದಿದೆ. ಐಶ್ವರ್ಯ ಮಹದೇವ್ರವರ ಹೆಸರು ಕೂಡ ಕೇಳಿಬಂದಿದ್ದು CH. ವಿಜಯ್ ಕುಮಾರ್ ಅವರ ಹೆಸರು ಕೂಡ ಇದ್ದೇ ಇರುತ್ತೆ. ಯಾಕಂದರೆ ಹಿಂದಿನ ಬಾರಿ ಇವರೇ ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಇನ್ನು ಸ್ನೇಹಿತರೆ, ಮೈಸೂರು ಕೊಡಗು ಕ್ಷೇತ್ರ ಏನಿದೆ ಇದರಲ್ಲಿ ಹೆಚ್ಚು ಪ್ರಬಲರು ಯಾರು ಅಂದರೆ ಲಿಂಗಾಯತರು ಮತ್ತು ಒಕ್ಕಲಿಗರು ಹೆಚ್ಚು ಇರುವಂತಹ ಒಂದು ಕ್ಷೇತ್ರವಾಗಿರುವ ಕಾರಣ ಇಲ್ಲಿ ಒಕ್ಕಲಿಗರ ಅಭ್ಯರ್ಥಿಯನ್ನೇ ಮಾಡಬೇಕು ಅಂತ ಕಾಂಗ್ರೆಸ್ ಮತ್ತು BJP ವಲಯದಲ್ಲಿ ಹೆಚ್ಚು ಕೇಳಿ ಬರ್ತಾ ಇದೆ. BJPಯಲ್ಲಿ ಮತ್ತೊಂದೆರಡು ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ವೇಳೆ ಪ್ರತಾಪ್ ಸಿಂಹರವರಿಗೆ ಸಿಗಲಿಲ್ಲ ಅಂದರೆ, ಯದುವೀರ್ ಅವರು ಏನಾದರೂ ಬರಲಿಲ್ಲ ಅಂದರೆ, ರಾಮದಾಸ್ ರವರು ಹಾಗೂ ನಾಗೇಂದ್ರ ಏನಿದ್ದಾರೆ ಅವರು ಕೂಡ ಸಣ್ಣದೊಂದು ಆಸೆ ಇಟ್ಕೊಂಡಿದ್ದು ನಾವು ಕೂಡ ಲೋಕಸಭೆಗೆ ಸ್ಪರ್ಧಿಸಬಹುದು ಎನ್ನುವಂತಹ ಕನಸನ್ನು ಕೂಡ ಕಾಣ್ತಾ ಇದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈ ಕ್ಷೇತ್ರ ಒಂದು ರೀತಿ ರಣಾಂಗಣವೇ ಆಗಿದೆ. ಆದರೆ ಈ ಯುದ್ಧ ರಣಾಂಗಣಕ್ಕೆ ಯಾರು ಇಳಿಯುವ ಕಲಿಗಳು ಯಾರು ಎನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿದೆ. ಸ್ನೇಹಿತರೆ, ಹಾಗಾದರೆ ಯಾರು ಸಂಸದರಾಗಬೇಕು, ಯಾರು ಚುನಾವಣೆಗೆ ನಿಲ್ಲಬೇಕು ಅದನ್ನು ಕಾಮೆಂಟ್ ಮಾಡಿ. ಹಾಗೆ ಪ್ರಧಾನಿ ಯಾರಾಗಬೇಕು, ರಾಹುಲ್ ಗಾಂಧಿ ಆಗಬೇಕಾ, ಖರ್ಗೆ ಆಗಬೇಕಾ, ನರೇಂದ್ರ ಮೋದಿ ಆಗಬೇಕಾ, ಅದನ್ನು ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೇವೆ.